ಕ್ಲಾಸ್ 8 ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಸರ್? ಈ ರೀತಿ ಡೌಟ್ ನಿಮ್ಗೆ ಇದೆ ಸ್ಟೂಡೆಂಟ್ಸ್. ಸರ್ ಕ್ಲಾಸ್ 8ಗೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಓದೋದು? ಸೋಷಿಯಲ್ ಸೈನ್ಸ್ ಅಲ್ಲಿ ಯಾವ್ದು ಏನು ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ ಕ್ವಶನ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು? ಈ ರೀತಿ ಡೌಟ್ಸ್ ನಿಮಗೂ ಇದ್ರೆ ಡೋಂಟ್ ವರಿ ಸ್ಟೂಡೆಂಟ್ಸ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಟಾಪ್ 50 ಕ್ವಶನ್ಸ್ ಅನ್ನ ಕ್ಲಾಸ್ 8ಗೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತೀನಿ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಈ ಒಂದು ಕ್ವಶನ್ಸ್ಗಳನ್ನ ಇಟ್ಕೊಂಡು ಪ್ರಿಪೇರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ನಿಮಗೆ ಇಲ್ಲಿ ನಾನು ಕ್ವಶನ್ಸ್ ಅಷ್ಟೇ ಕೊಡ್ತೀನಿ. ಕ್ವಶನ್ಸ್ಗೆ ನಿಮ್ಗೆ ಆನ್ಸರ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ಸ್ ಅಂತ ತಿಳಿಸ್ತಾ ಹೋಗಿ. ಓಕೆ, ಮತ್ತೆ ನಿಮಗೆ ಈ PDF, ಓಕೆ, ಈ PDF ಏನು ಟಾಪ್ 50 ಕ್ವಶನ್ಸ್ PDF ನಿಮಗೆ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ವಾಟ್ಸ್ಆಪ್ ಚಾನಲ್ ಅಲ್ಲಿ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಯೂಟ್ಯೂಬ್ ಚಾನಲ್ನ ಬಯೋದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೋಡ್ತಾ ಹೋಗೋಣ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಫಸ್ಟ್ ಥಿಂಗ್ ನೋಡಿ, ದ ಫಸ್ಟ್ ಕಿಂಗ್ ಟು ಬಿ ಇಶ್ಯೂ ಆನ್ ಇನ್ಸ್ಕ್ರಿಪ್ಷನ್ ಇನ್ ಇಂಡಿಯಾ ವಾಸ್? ಯಾರು ಇನ್ಸ್ಕ್ರಿಪ್ಷನ್ ಅನ್ನ ಇಶ್ಯೂ ಮಾಡಿದಂತ ಮೊದಲ ರಾಜ ಯಾರು ಅಂತ ಕೇಳ್ತಾರೆ. ಓಕೆ, ಸೊ ನಿಮ್ಗೆ ಆನ್ಸರ್ ಯಾವ್ದು ಗೊತ್ತಿದೆಯೋ ನೀವು ಅದಕ್ಕೆ ಒನ್ ವರ್ಡ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಆನ್ಸರ್ ಗೊತ್ತಿದ್ರೆ ತಿಳಿಸ್ತಾ ಹೋಗಿ. ನಂತರ ನೋಡಿ, ವಾಟ್ ಆರ್ ದ ಟೈಪ್ಸ್ ಆಫ್ ಸೋರ್ಸಸ್ ಅಂತ ಕೇಳ್ತಾರೆ. ದೆನ್ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ದಿಸ್ ಪಾರ್ಟ್ ಆಫ್ ದ ಏನ್ಷಿಯಂಟ್ ಕಾಂಟಿನೆಂಟ್. ಭಾರತ ಏಷ್ಯಾ ಖಂಡದಲ್ಲಿ ಇದೆ ಅಂತ ಎಲ್ರಿಗೂ ಗೊತ್ತು. ಬಟ್ ಏಷ್ಯಾ ಖಂಡದಲ್ಲಿ ಯಾವ ಪಾರ್ಟ್, ಯಾವ ಭಾಗ ಅದನ್ನ ಕೇಳ್ತಾರೆ. ಸೊ ದೆನ್ ದ ಪ್ರಿಹಿಸ್ಟೋರಿಕ್ ಪೀರಿಯಡ್ ಇಸ್ ಕಾಲ್ಡ್ ಆಸ್ ದ ಪ್ರಿಹಿಸ್ಟೋರಿಕ್ ಪೀರಿಯಡ್. ಓಕೆ, ವೈ? ಸೊ ಏನು ಆ ಪ್ರಿಹಿಸ್ಟೋರಿಕ್ ಪೀರಿಯಡ್ ಅನ್ನ ಯಾಕೆ ಪ್ರಿಹಿಸ್ಟೋರಿಕ್ ಪೀರಿಯಡ್ ಅಂತಲೇ ಕರಿತೀವಿ? ಕಾರಣ ಏನು? ಅದಕ್ಕೊಂದು ರೀಸನ್ ಇದೆಯಲ್ವಾ? ಈಗ ಹಿಸ್ಟ್ರಿಗೆ ಒಂದು ನೇಮ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಿಹಿಸ್ಟೋರಿನೋ ಅಥವಾ ಇನ್ನೊಂದೇನೋ ನೇಮ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ರೀಸನ್ ಇರುತ್ತೆ. ಆ ರೀಸನ್ ಏನಕ್ಕೆ ಅಂತ ಕೇಳಿದ್ದಾರೆ. ಸೊ ದೆನ್ ವಿಚ್ ವಾಸ್ ದ ಮೋಸ್ಟ್ ಏನ್ಷಿಯಂಟ್ ವೇದ? ವೇದಗಳಲ್ಲಿ ಪ್ರಾಚೀನವಾದಂತಹ ವೇದ ಯಾವುದು ಅಂತ ಕೇಳ್ತಾರೆ. ದೆನ್ ಡಿಸ್ಕ್ರೈಬ್ ದ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ದ ವೇದಿಕ್ ಪೀರಿಯಡ್. ವೇದಿಕ್ ಪೀರಿಯಡ್ ನ ಪೊಲಿಟಿಕಲ್ ಮತ್ತೆ ಸಾಮಾಜಿಕ ಜನರ ಲೈಫ್ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ. ಸೊ ದೆನ್ ಮೆನ್ಷನ್ ದ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದ ಗ್ರೇಟ್ ವಾಲ್ ಆಫ್ ಚೈನಾ. ಚೈನಾದ ಈ ಒಂದು ಏನು ಮಹಾಗೋಡೆ ಏನಿದೆಯಲ್ವಾ, ಓಕೆ, ಇದರ ಒಂದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ಕೇಳ್ತಾರೆ. ಸೊ ನಂತರ ದ ಟೀಚಿಂಗ್ಸ್ ಆಫ್ ಬುದ್ಧ ವರ್ ಫೇಮಸ್ ಬಿಕಾಸ್ ಆಫ್? ಏನಕ್ಕೋಸ್ಕರ ಬುದ್ಧರ ಟೀಚಿಂಗ್ಸ್ ತುಂಬಾ ಫೇಮಸ್ ಆಗಿದೆ ಅಂತ ಕೇಳ್ತಾರೆ. ಆಮೇಲೆ ಲಿಸ್ಟ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂಸ್ ದಟ್ ವರ್ ಸೀನ್ ಇನ್ ದ ಟೀಚಿಂಗ್ಸ್ ಆಫ್ ಜೈನಿಸಂ ಬುದ್ಧಿಸಂ. ಓಕೆ, ಸೊ ಜೈನಿಸಂ ಮತ್ತೆ ಬುದ್ಧಿಸಂ ಇರ್ತಕ್ಕಂಥ ಏನು ಟೀಚಿಂಗ್ಸ್ ಗಳ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಆಮೇಲೆ ನೇಮ್ ದ ಸಬ್ಜೆಕ್ಟ್ ಸ್ಟಡಿಡ್ ಇನ್ ದ ಪೊಲಿಟಿಕಲ್ ಸೈನ್ಸ್ ಅಂತ ಕೇಳ್ತಾರೆ. ಆಮೇಲೆ ಮೆನ್ಷನ್ ಎ ಮೆಥಡ್ ಆಫ್ ಒಬ್ಟೈನಿಂಗ್ ಇಂಡಿಯನ್ ಸಿಟಿಸನ್ಶಿಪ್. ಭಾರತದ ನಾಗರಿಕತ್ವವನ್ನ ಸಿಟಿಸನ್ಶಿಪ್ ಅನ್ನ ಪಡ್ಕೋಬೇಕಂದ್ರೆ ಯಾವ್ಯಾವ ಮೆಥಡ್ ಇದೆ, ಯಾವ್ಯಾವ ಮೆಥಡ್ ಮುಖಾಂತರ ಪಡ್ಕೋಬಹುದು ಅನ್ನೋದನ್ನ ಕೇಳ್ತಾರೆ. ಸೊ ದೆನ್ ಫಾದರ್ ಆಫ್ ಸೋಷಿಯಾಲಜಿ ಅಂತ ಹೇಳ್ಬಿಟ್ಟು ನಾವು ಯಾರನ್ನ ಕರಿತೀವಿ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು ಬೇಗ ನೀವು. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಬೇಗ ತಿಳಿಸ್ತೀರಲ್ವಾ? ಓಕೆ, ಯಾರನ್ನ ಕರಿತೀವಿ? ದೆನ್ ಲೀಸ್ಟ್ ಔಟ್ ದ ಪ್ರಾಬ್ಲಮ್ಸ್ ದಟ್ ಫೇಸ್ಡ್ ಬೈ ಸೊಸೈಟಿ ವಿತೌಟ್ ಲ್ಯಾಂಗ್ವೇಜ್. ಓಕೆ, ಸೊ ಲ್ಯಾಂಗ್ವೇಜ್ ಇಲ್ದೇನೆ ಓಕೆ ಒಂದು ಸೊಸೈಟಿ ಗ್ರೋತ್ ಆಗುತ್ತೆ, ಸಮಾಜ ಗ್ರೋತ್ ಆಗುತ್ತೆ ಅಂತಂದ್ರೆ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಸೊ ದೆನ್ ನೇಮ್ ಎನಿ ಟು ಫೋಕ್ ಟ್ರೆಡಿಷನ್ಸ್. ಯಾವ್ದು ಅಂತ ಬರೀಬೇಕು. ಜಸ್ಟಿಫೈ ದ ಕಾನ್ಸೆಪ್ಟ್ ಆಫ್ ಯೂನಿಟಿ ಅಂಡ್ ಡೈವರ್ಸಿಟಿ ಇನ್ ಇಂಡಿಯಾ. ಏನ್ ಹೇಳ್ತೀವಿ ನಾವು ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಲ್ವಾ, ಅದು ಯಾಕೆ ಆ ರೀತಿ ಕರಿತೀವಿ ಅನ್ನೋದನ್ನ ನಾವು ಇಲ್ಲಿ ತಿಳಿಸ್ಬೇಕಾಗುತ್ತೆ ನೀವು ಇಲ್ಲಿ. ಓಕೆ, ದೆನ್ ದ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ದ ಸೌತರ್ನ್ ಹೆಮಿಸ್ಫಿಯರ್ ಇಸ್ ಡ್ಯಾಶ್. ಎಷ್ಟಿದೆ ಸೌತರ್ನ್ ಹೆಮಿಸ್ಫಿಯರ್ ಅಲ್ಲಿ ವಾಟರ್ ಪ್ರಮಾಣ ಎಷ್ಟಿದೆ ಅದು ತಿಳಿಸ್ಬೇಕು ನೀವು. ದೆನ್ ವಾಟರ್ ಲ್ಯಾಟಿಟ್ಯೂಡ್ಸ್ ಮತ್ತೆ ಲಾಂಗಿಟ್ಯೂಡ್ಸ್, ಅಕ್ಷಾಂಶ ಮತ್ತೆ ರೇಖಾಂಶಗಳಂದ್ರೆ ಏನು ಅಂತ ಕೇಳ್ತಾರೆ. ಸೊ ದೆನ್ ದ ಫೇಮಸ್ ವಾಲ್ಕನ್ ಆಫ್ ಇಟಲಿ ಇಸ್ ಯಾವುದು? ಇಟಲಿ ಇರ್ತಕ್ಕಂಥ ಫೇಮಸ್ ವಾಲ್ಕನ್ ಜ್ವಾಲಾಮುಖಿ ಯಾವುದು ಅಂತ ಕೇಳ್ತಾರೆ. ದೆನ್ ಎಕ್ಸ್ಪ್ಲೇನ್ ದ ಫೋರ್ಸಸ್ ದಟ್ ಆರ್ ಆಕ್ಟಿಂಗ್ ಆನ್ ದ ಅರ್ತ್ ಕ್ರಸ್ಟ್. ಭೂಮಿಯ ಕ್ರಸ್ಟ್ ಮೇಲೆ ಏನು ಕೆಲಸ ಮಾಡ್ತಕ್ಕಂಥ ಕೆಲವೊಂದು ಫೋರ್ಸ್ಗಳಿದೆ, ಅದು ಯಾವುದು ಅಂತ ಕೇಳ್ತಾರೆ. ದೆನ್ ದ ಲೋಕಲ್ ವೈಂಡ್ ಆಫ್ ಇಂಡಿಯಾ ಇಸ್ ಡ್ಯಾಶ್. ಯಾವುದು ಭಾರತದ ಒಂದು ಲೋಕಲ್ ವೈಂಡ್ ಯಾವುದು ಅಂತ ಕೇಳ್ತಾರೆ. ದೆನ್ ವಾಟ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ವೆದರ್ ಕಂಡೀಷನ್ಸ್. ಸೊ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಮೇಲೆ ಓಕೆ ವೆದರ್ ಕಂಡೀಷನ್ಸ್ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರುತ್ತೆ ಅಂತ ಕೇಳ್ತಾರೆ. ಸೊ ದೆನ್ ರೈಟ್ ಅಬೌಟ್ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್. ವಾತಾವರಣದ ಒಂದು ಸ್ಟ್ರಕ್ಚರ್ ಬಗ್ಗೆ, ಅಟ್ಮಾಸ್ಫಿಯರ್ ನ ಸ್ಟ್ರಕ್ಚರ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಸೊ ದೆನ್ ಎಕ್ಸ್ಪ್ಲೈನ್ ಎಕನಾಮಿಕ್ ಆಕ್ಟಿವಿಟೀಸ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಯಾವ್ದು ಅಂತ. ದೆನ್ ಇಂಡಸ್ಟ್ರಿಯಲ್ ಎಂಟರ್ಪ್ರೈಸ್ ಬಗ್ಗೆ ಅಂತಂದ್ರೆ ಏನು ಅಂತ ಕೇಳ್ತಾರೆ. ವಾಟ್ ಈಸ್ ಇಂಡಸ್ಟ್ರಿಯಲ್ ಎಂಟರ್ಪ್ರೈಸ್ ಅಂತ. ಓಕೆ, ಇದೆಲ್ಲ ಕೂಡ ನೀವು ಓದಿರ್ತೀರಲ್ವಾ? ಕ್ಲಾಸಲ್ಲಿ ಎಲ್ಲರೂ ಕೂಡ ಓದಿರ್ತೀರಾ, ಒಂದು ಶಾರ್ಟ್ ಲೆಕ್ಚರ್ ಅಲ್ಲಿ ನಿಮ್ ಶಾಲೆಗಳಲ್ಲಿ ಮಾಡಿರ್ತಾರೆ. ಓಕೆ, ಸೊ ನೀವು ಆನ್ಸರ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು ಆನ್ಸರ್ಸ್ ಅಂತ. ಆಮೇಲೆ ದ ಫೇಮಸ್ ಬುಕ್ ಆಫ್ ಚಾಣಕ್ಯ ಇಸ್ ಡ್ಯಾಶ್. ಯಾವುದು ಚಾಣಕ್ಯ ಅವರ ಫೇಮಸ್ ಬುಕ್ ಯಾವುದು? ಬರೀಬೇಕು, ಕೊಡಬೇಕು, ಆನ್ಸರ್ ಮಾಡಬೇಕು. ದೆನ್ ಡಿಸ್ಕ್ರೈಬ್ ದ ಅಶೋಕಸ್ ಅಡ್ಮಿನಿಸ್ಟ್ರೇಷನ್. ಅಶೋಕ ಅವರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬರೀ ಅಂತ ಕೇಳ್ತಾರೆ. ಆಮೇಲೆ ಭಾರತದ ಏನ್ಷಿಯಂಟ್ ಇಂಡಿಯಾ ಮ್ಯಾಪ್ ಅಲ್ಲಿ ಓಕೆ ಇಷ್ಟು ಪ್ಲೇಸ್ ಗಳನ್ನ ಗುರುತು ಮಾಡಿ ಅಂತ ಕೇಳ್ತಾರೆ. ಯಾವುದು? ಗಾಂಧಾರ, ಆಮೇಲೆ ಪರಶುಪುರ,
ದೆನ್ ಉಜ್ಜಯಿನಿ ಮತ್ತೆ ಇಂದ್ರಪ್ರಸ್ಥ, ಇಷ್ಟು ಪ್ಲೇಸ್ಗಳನ್ನ. ಸೊ ಅದಾದ್ಮೇಲೆ ಚಂದ್ರಗುಪ್ತ ಟೂ ಅವರ ಪೀರಿಯಡ್ ಇದ್ದಾಗಂತ ಮೇಜರ್ ಇಂಪಾರ್ಟೆಂಟ್ ಪೊಯಿಟ್ಸ್ಗಳು ಯಾರ್ಯಾರು, ಕವಿಗಳು ಯಾರು ಅಂತ ಕೇಳ್ತಾರೆ. ಆಮೇಲೆ ನೋಡಿ ಭಾರತದ ಮ್ಯಾಪ್ ಅನ್ನ ಬರೆದ್ಬಿಟ್ಟು ಅಲ್ಲಿ ನೀವೇನ್ ಮಾಡ್ಬೇಕು, ತಾನೇಶ್ವರ, ಪಾಟಲಿಪುತ್ರ, ಡೆಲ್ಲಿ ಮತ್ತೆ ನರ್ಮದಾ ರಿವರ್, ಇಷ್ಟು ಪ್ಲೇಸ್ಗಳನ್ನ ಮಾರ್ಕ್ ಮಾಡಬೇಕು. ಈ ಮಾರ್ಕ್ ಮಾಡೋದು ಇಲ್ಲಿ ಮತ್ತೆ 29 ಕ್ವಶನ್ಸ್, ಈ 27 ಕ್ವಶನ್ಸ್ ಇದೆಲ್ಲ ಜಾಸ್ತಿ ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ದ ಫೇಮಸ್ ಗಂಗಾ ಕಿಂಗ್ ವಾಸ್ ಯಾರು, ಓಕೆ, ಗಂಗಾರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳ್ತಾರೆ. ಸೊ ದೆನ್ ವಿಚ್ ಆರ್ ದ ಡೈನಾಸ್ಟೀಸ್ ರೂಲ್ಡ್ ಇನ್ ಸೌತರ್ನ್ ಇಂಡಿಯಾ, ದಕ್ಷಿಣ ಭಾರತದಿಂದ ಆಳ್ವಿಕೆ ಮಾಡಿದಂತ ಫೇಮಸ್ ಡೈನಾಸ್ಟಿ ಸಾಮ್ರಾಜ್ಯಗಳು ಯಾವ್ದು ಅಂತ ಕೇಳ್ತಾರೆ. ಸೊ ದೆನ್ ವಿಚ್ ಡೈನಾಸ್ಟಿ ಗೇವ್ ದ ನೇಮ್ ಆಫ್ ಕರ್ನಾಟಕ, ಯಾವ ಸಾಮ್ರಾಜ್ಯದಿಂದ ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವಂತ ಒಂದು ಹೆಸರು ಬಂದಿದೆ ಅನ್ನೋದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ದೆನ್ ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಪಲ್ಲವ್ಸ್ ಆಫ್ ಕಂಚಿ ಇನ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರ್. ಓಕೆ, ಸೊ ಆರ್ಕಿಟೆಕ್ಚರ್ ಫೀಲ್ಡ್ ಅಲ್ಲಿ ಪಲ್ಲವರ ಒಂದು ಪಾತ್ರ ಏನು, ಕಂಚಿಯ ಪಲ್ಲವರ ಒಂದು ಕೊಡುಗೆ ಏನು, ಏನೇನು ಕೊಡುಗೆ ಅವರು ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳ್ತಾರೆ. ಸೊ ಅದಾದ್ಮೇಲೆ ಆದಿಕವಿ ಆಫ್ ಕನ್ನಡ ಇಸ್ ಡ್ಯಾಶ್, ಯಾರನ್ನ ಕರಿತೀವಿ ನಾವು ಆದಿಕವಿ ಅಂತ ಹೇಳ್ಬಿಟ್ಟು ಕನ್ನಡದ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ದೇನೆ. ಎಕ್ಸ್ಪ್ಲೇನ್ ಮಾಡ್ತಾ ಕೈಲಾಸ ಟೆಂಪಲ್ ಅಟ್ ಎಲ್ಲೋರ. ಓಕೆ, ಸೊ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ರಾಷ್ಟ್ರಕೂಟಸ್ ಬಗ್ಗೆ ಕೇಳ್ತಾರೆ. ಚೋಳ ಎಂಪೈರ್ ನ ಆರ್ಕಿಟೆಕ್ಚರ್ ಸ್ಟೈಲ್ ಏನಿತ್ತು ಅಂತ ಕೇಳ್ತಾರೆ. ಚೋಳ ಅವರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಓಕೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಓಕೆ, ಎನಾಕ್ಟೆಡ್ ಯಾವ ವರ್ಷ ಜಾರಿ ಮಾಡಿದೆ ಅಂತ ಕೇಳ್ತಾರೆ. ಓಕೆ, ಡೆಮೋಕ್ರಸಿಯ ಟೈಪ್ಸ್ ಗಳು ಯಾವ್ದು ಅಂತ ಕೇಳ್ತಾರೆ. ರೈಟ್ ಬರ್ತಾ ಆಬ್ಜೆಕ್ಟಿವ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತ ಕೇಳ್ತಾರೆ, ಯಾವ್ದು ಅಂತ. ಓಕೆ, ದೆನ್ ಲ್ಯಾಂಗ್ವೇಜ್ ನ ಒಂದು ಇಂಪಾರ್ಟೆನ್ಸ್ ಏನು, ಏನಕ್ಕೆ ಬೇಕು ಅನ್ನೋದನ್ನ ಕೇಳ್ತಾರೆ, ಭಾಷೆದು. ಓಕೆ, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಗ್ರಿಕಲ್ಚರ್ ಸೊಸೈಟಿಯ ಬಗ್ಗೆ ಬರೀ ಅಂತ ಕೇಳ್ತಾರೆ. ಓಕೆ, ಅರ್ಥನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ, ಯಾಕೆ, ಯಾವ ಕಾರಣಕ್ಕೋಸ್ಕರ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ ಅರ್ಥನ ಕೇಳ್ತಾರೆ. ದೆನ್ ವಾಟ್ ಪ್ರಿಕಾಷನರಿ ಮೆಜರ್ ಶುಡ್ ಬಿ ಟೇಕನ್ ಫಾರ್ ದ ಕನ್ಸರ್ವೇಷನ್ ಆಫ್ ಓಷನ್ಸ್. ಓಕೆ, ಸಾಗರಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಏನು ಸಂರಕ್ಷಣಾ ಮೆಥಡ್ ಗಳನ್ನ ಫಾಲೋ ಮಾಡ್ಬೇಕಂತ ಕೇಳ್ತಾರೆ. ದೆನ್ ವಾಟ್ ಈಸ್ ದ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕೇಳ್ತಾರೆ. ಹಸಿರು ಮನೆ ಪರಿಣಾಮ ಅಂದ್ರೆ ಏನು ಅಂತ ಕೇಳ್ತಾರೆ. ದೆನ್ ಡಿಮ್ಯಾಂಡ್ ಇಸ್ ದ ಸಿಂಬಲ್ ಆಫ್ ನೇಷನ್ ಪ್ರೋಗ್ರೆಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಓಕೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಂದ್ರೆ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ, ಹೇಗೆ ಯಾವ ರೀತಿ ಹೇಳ್ತೀವಿ ಅದನ್ನ ಜಸ್ಟಿಫೈ ಮಾಡಿ ಅಂತ ಕೇಳ್ತಾರೆ. ಸೊ ದೆನ್ ದ ಮಿನಿಮಮ್ ಏಜ್ ರಿಕ್ವೈರ್ಡ್ ಟು ಬಿಕಮ್ ಎ ಪಾರ್ಟ್ನರ್ ಇನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ, ಎಷ್ಟಾಗಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಂತಂದ್ರೆ ಮಿನಿಮಮ್ ಏಜ್ ಕಮೆಂಟ್ ಮಾಡಿ. ಆಮೇಲೆ ಪ್ರೈವೇಟ್ ಸೆಕ್ಟರ್ ಆರ್ಗನೈಸೇಷನ್ಸ್ ನ ಒಂದು ಟೈಪ್ಸ್ ಗಳ ಬಗ್ಗೆ ಬರೀರಿ ಅಂತ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ದೆನ್ ಅದಾದ್ಮೇಲೆ ಹೌ ಕೋಪರೇಟಿವ್ ಸೊಸೈಟೀಸ್ ಆರ್ ಬೆನಿಫಿಷಿಯಲ್. ಓಕೆ, ಏನು ಸಹಕಾರಿ ಸಂಘಗಳು ಅಂತ ಕರಿತೀವಲ್ವಾ, ಅದು ಯಾವ ರೀತಿ ಬೆನಿಫಿಟ್ ಆಗಿದೆ ಅನ್ನೋದನ್ನ ಕೇಳ್ತಾ ಹೋಗ್ತಾರೆ. ಇದಿಷ್ಟು ಕೂಡ ಟಾಪ್ ಏನು 50 ಕ್ವಶನ್ಸ್ ಆಗಿತ್ತು. ಓಕೆ, ಆನ್ಸರ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಅಂತ ಹಾಕಿ. PDF ನಮಗೆ ವಾಟ್ಸ್ಆಪ್ ಚಾನಲ್ ಸಿಗುತ್ತೆ, ಯೂಟ್ಯೂಬ್ ನ ಬಯೋದಲ್ಲಿ ಲಿಂಕ್ ಸಿಗುತ್ತೆ, ಅಲ್ಲಿ ಅದನ್ನ ಪಡ್ಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಓಕೆ, ಈ ಕ್ವಶನ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಸ್ಟಡಿ ಆಗ್ತಾ ಹೋಗಿ. ಡೆಫಿನೆಟ್ಲಿ ಈ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.